ಏರೋಪ್ಲೇನ್ ಹೋಟ್ಲು ಗುರು. A very good evening, ladies and gentlemen. Once again, welcome on board. ಏರೋಪ್ಲೇನ್ ಟಾಟಾ. What did he say? ಬರ್ತೀವಿ ನೋಟ. రండి రారండి రండి. లోపల కాఫీ టిఫిన్ ఉంటాయిగా. ఫుల్ మీల్సే పెడతారు. వెళ్ళండి వెళ్ళండి. ಇದು ಒಂಥರ ಚೆನ್ನಾಗಿರುತ್ತರು. ಸೇಮ್ ನಾರ್ಮಲ್ ಒಂದು ಏರೋಪ್ಲೇನ್ ಹೆಂಗ್ ಡಿಸೈನ್ ಮಾಡಿದಾರೋ ಹಂಗ್ ಮಾಡಿದಾರೆ. ಒಳ್ಳೆ ಏರ್ ಇಂಡಿಯಾ ಏರ್ಲೈನ್ಸ್ ತರ ಒಳಗಡೆ ಕುತ್ಕೊಂಡು ಊಟ ಮಾಡೋದಂತೆ. ನಮ್ಮ ಕರ್ನಾಟಕದಲ್ಲಿ ಸಿಚುವೇಶನ್ ಹೆಂಗೆ ಹದ್ಗೆಟ್ಟೋಗ್ಬಿಟ್ಟಿದೆ ಅಂದ್ರೆ ಲಾಸ್ಟ್ಗೆ ಫ್ರೀ ಬೀಸು ಅದು ಇದು ಎಲ್ಲ ಕೊಟ್ಟು ಸೀಟ್ ಗೇರ್ ಆದ್ಮೇಲೆ ಈಗ ಎಷ್ಟು ತಿಂಗಳು ಆಗಿದೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ. ಬಟ್ ಈಗ ಸ್ಟೇಟ್ ರಿಸೋರ್ಸಸ್ ಎಲ್ಲ ಖಾಲಿ ಆಗಿದೆ ಗುರು. ಫಂಡ್ ಮಾಡಕ್ ಏನು ಇಲ್ಲ, ಉಂಡಿಗೆ ಎಲ್ಲ ಖಾಲಿ. ಕರ್ನಾಟಕ ಗೌರ್ಮೆಂಟ್ ಖಾಲಿ ಖಾಲಿ. ಅಪೋಸಿಷನ್ನು ನಿಂತೆ, ಅಪೋಸಿಷನ್ ಅಲ್ಲೂ ಯಾರು ಮಾತಾಡಲ್ಲ ಸರಿಯಾಗಿ. ಆ ಥರ ಕೆಚ್ಚಾಗಿ ಮಾತಾಡೋ ಲೀಡ್ರು ಇಲ್ಲ. ಈ ಕಡೆ ಎಲ್ಲ ಫ್ರೀಯಾಗಿ ಕೊಟ್ಟು ಉಂಡಿಗೆನ ಖಾಲಿ ಮಾಡಿದ್ದಾರೆ. ಇಂಥ ಸಿಚುವೇಶನ್ ಬರೋಕ್ಕೆ ಯಾರು ಗುರು ಕಾರಣ ಅಂತೀರಾ? ಯಾರಿನ್ನ ನಾವೇ ವೋಟರ್ಸು. ಫ್ರೀ ಕೊಡ್ತೀವಿ ಅದು ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಎಲ್ಲ ಲಾಲಿಪಾಪ್ ಥರ ತಗೊಂಡ್ಬಿಟ್ರು. ಇವಾಗ ನೋಡಿ ಎಲ್ಲ ಮತ್ತೆ ನಮಗೆ ಟ್ಯಾಕ್ಸ್ಗಳು. ನಮ್ಮೂರಿಂದ ಹತ್ತಿಬೇಲೆಗೆ ಬಸ್ ಚಾರ್ಜು 10 ರೂಪಾಯಿ ಇತ್ತು, 12 ಮಾಡಿದ್ದಾರೆ. ಉಂಡಿಗೆ ಖಾಲಿ ಆದರೆ ಎಲ್ಲಿಂದ ಗುರು ದುಡ್ಡು ತರೋಕ್ಕಾಗೋದು ಡೆವಲಪ್ಮೆಂಟ್ಸ್ಗೆಲ್ಲ? ಅವ್ರಿಗೂ ಒಂದು ಧೈರ್ಯ. ಒಂದು ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಆ ಸಿಸ್ಟಮ್ ಹೆಸರು ಡೆಮೋಕ್ರಸಿ. ನಮ್ಗೆ ಹೇಳೋರಿಲ್ಲ ಕೇಳೋರಿಲ್ಲ, ನಮಗೆ ನಾವೇ ರಾಜರು. ಯಾರಿಗೂ ಕೇಳ್ತಾರೆ? ಈಗ ಟಿಕೆಟ್ ಪ್ರೈಸಸ್ಸು ಇಷ್ಟಿಷ್ಟು ಜಾಸ್ತಿ ಮಾಡಿದಾರಲ್ವಾ, ಯಾರು ಕೇಳೋದು ಇಲ್ಲ. ರೀಸನ್ನು, ಈ ರೀಸನ್ ಬಗ್ಗೆ ಯಾರು ಮಾತಾಡಲ್ಲ. ಈ ವರ್ಕ್ ಕಲ್ಚರ್ ಅಂತ ಏನಿದೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಗುರು, ಕೆಲಸ ಮುಗಿಸ್ಕೊಂಡು ತಿನ್ಬಿಟ್ಟು ಹೋಗೋ, ರಾತ್ರಿ ಮನೇಲಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಸಿಚುವೇಶನ್ಗೆ ಬಂದಿದೆ. ಆಗಿರ್ಬೇಕಾದ್ರೆ ಜನರು ಇದ್ರ ಬಗ್ಗೆ ತಲೆ ಕೂಡ ಕೆಡ್ಸ್ಕೊಳಲ್ಲ ಗುರು. ಏನೋ ಅಂದ್ಕೊಂಡು ಒಂದ್ಸರಿ ಏನು ಗುರು ಇಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ಅನ್ಕೊಂತಾರೆ, ಸುಮ್ಮನಾಯ್ತಾರೆ. ಬಟ್ ಅದ್ರ ಬಗ್ಗೆ ಕೋರ್ಗೆ ಯಾರು ತಲೆ ಕೆಡ್ಸ್ಕೊಂಡು ಅದೇನೋ ಅಂತಾರಲ್ಲ, ಇದನ್ನೊಂಥರ ಇಶ್ಯೂ ಆಗಿ ನೋಡಿ ಯಾರು ಅದ್ರ ಬಗ್ಗೆ ಚರ್ಚೆನೂ ಮಾಡಲ್ಲ. ಮಾಡಿದ್ರು ಅದು 2 ದಿನ ಟ್ರೆಂಡಿಂಗಲ್ಲಿರುತ್ತೆ, 3ನೇ ದಿನಕ್ಕೆ ಚಾಪೆ ಹಾಕಿ ಮಲಗಿಸ್ತಾರೆ ಅಲ್ವಾ? ಆಗಿರ್ಬೇಕಾದ್ರೆ ರಾಜಕಾರಣಿಗಳು ಏನು ಮಾಡ್ತಾರೆ, ಇರ್ತಾರೆ ಅಂದ್ರೆ ಎಲ್ಲಿ ತನಕ ತಿಂತಾರಂದ್ರೆ ಥರ ದುರಾಸೆಗೆ ಲಿಮಿಟೇ ಇಲ್ಲ. ಆ ಥರ ಪೊಲಿಟಿಕ್ಸ್ಗೆ ಎಂಟ್ರಿ ಆಗಬೇಕಾದ್ರೆ ಅವರ ಒಂದು ಆಸ್ತಿ ಅಥವಾ ಪ್ರಾಪರ್ಟಿ ಕಡಿಮೆನೇ ಇರುತ್ತೆ. ರೇಂಜಿಂಗ್ ಫ್ರಮ್ 10 lakh 50 lakh ಅಥವಾ ಮ್ಯಾಕ್ಸಿಮಮ್ ಒಂದು 2-3 ಕೋಟಿ ಅನ್ಕೊಳ್ಳಿ. ಒನ್ಸ್ ಪೊಲಿಟಿಕ್ಸ್ಗೆ ಬಂದಮೇಲೆ ನೀವೇ ನೋಡಿದ್ದೀರಾ, ಹೇಳೋದು ಬೇಕಿಲ್ಲ, ಕೋಟಿ ಗಟ್ಟಲೆ ಮಾಡ್ಕೊತಾರೆ. ಲೀಗಲ್ಲೇ ಅಷ್ಟಿರುತ್ತೆ. ಇನ್ನು ಬೇನಾಮಿ ಕರಪ್ಟೆಡ್ ನಮಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ ಗುರು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ನಮ್ಮ ಕರ್ನಾಟಕ ಗೌರ್ನಮೆಂಟ್ ಅಲ್ಲಿ 2 ನರಿಗಳಿದಾವೆ. ಒಂದು ನರಿ ಏನೋ ಮೈಸೂರೆಲ್ಲ ನನಗೆ ಬೇಕು ಅನ್ನುತ್ತೆ. ಇನ್ನೊಂದು ನರಿ ಹತ್ರ ಎಷ್ಟು ಆಸ್ತಿ ಇದೆ ಅಂದ್ರೆ ಕರಪ್ಟೆಡ್ ಆಸ್ತಿ. ಇಡೀ ನಮ್ಮ ಆನೇಕಲ್ ತಾಲೂಕನ್ನೇ ಉದ್ಧಾರಕ ಮಾಡಬಹುದು, ಅಷ್ಟೊಂದು ಕರಪ್ಟೆಡ್ ಆಸ್ತಿ ಇದೆ. ಇರಲಿ. ಸೊ ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದರೆ, ಈ ಜನವರಿ 10 ಒಂದು ಸಿನಿಮಾ ರಿಲೀಸ್ ಆಗ್ತಿದೆ, ಗೇಮ್ ಚೇಂಜರ್, ಡೈರೆಕ್ಟೆಡ್ ಬೈ ಶಂಕರ್. ಸೊ ಇದು ಒಂದು IAS ಸಿವಿಲ್ ಸರ್ವೆಂಟ್ ಓರಿಯೆಂಟೆಡ್ ಮೂವಿ. ಸೊ ಒನ್ಸ್ ಅಪಾನ್ ಎ ಟೈಮ್ DK ರವಿ ಅಂತ ಒಬ್ಬರಿದ್ರು, ಬೇಸಿಕಲಿ ಸಿವಿಲ್ ಸರ್ವೆಂಟು. ಒಬ್ಬ ಸಿವಿಲ್ ಸರ್ವೆಂಟು ಒಂದು IAS IPS IRS ಅಥವಾ ರೈಲ್ವೇಸಲ್ಲೇ ಆಗಲಿ ಯಾವುದಕ್ಕಾದ್ರೂ ಸರಿ ಆ ಪೊಸಿಷನ್ಗೆ ಹೋಗೋದಕ್ಕೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ, ಮೈನ್ಸ್ ಕ್ಲಿಯರ್ ಮಾಡಿ, ಪರ್ಸನಾಲಿಟಿ ಟೆಸ್ಟ್ ಕ್ಲಿಯರ್ ಮಾಡಿ ಎಲ್ಲ ತಿಕ್ಕಮಕ್ಕ ಹರ್ಕೊಂಡು 2 ವರ್ಷ ಟ್ರೈನಿಂಗ್ ಇರುತ್ತೆ. ಎಷ್ಟು ಕಷ್ಟಪಡ್ತಾರೆ ಗುರು ಒಂದು ಸಿವಿಲ್ ಸರ್ವೆಂಟ್ ಆಗೋಕ್ಕೆ. ಸಿಸ್ಟಮ್ನ ಚೇಂಜ್ ಮಾಡೋಣ ಅಂತ. ಈ ಜನ್ರೇಷನ್ ಅವ್ರಿಗೆ DK ರವಿ ಅವ್ರ ಬಗ್ಗೆ ಗೊತ್ತಿದೆಯಲ್ವೋ ಗೊತ್ತಿಲ್ಲ. ಕೋಲಾರ್ನ ಒಂದು ರೇಂಜ್ಗೆ ಚೇಂಜ್ ಮಾಡಿರೋಕ್ಕೆ ಕಾರಣ DK ರವಿ ಗುರು. ಆ ಟೈಮಲ್ಲಿ ಕೋಲಾರಲ್ಲಿ ಈ ಗೌರ್ಮೆಂಟ್ ಜಮೀನು ಒತ್ತುವರಿ ಮತ್ತು ಎಕ್ಸೆಟ್ರಾ ಎಲ್ಲ ನಡೀತಿತ್ತು, ಕರಪ್ಷನ್ನು ಗ್ರೌಂಡ್ ಲೆವೆಲ್ ಪಾಲಿಟಿಕ್ಸಲ್ಲಿ. ಅದಕ್ಕೆ ಬ್ರೇಕ್ ಹಾಕಿದವ್ರೆ DK ರವಿ.
ಅದಕ್ಕೆ ಪ್ಲಸ್ ಮರಳು ಮಾಫಿಯಾ, ಸ್ಯಾಂಡ್ ಮಾಫಿಯಾಗೆಲ್ಲ ಬ್ರೇಕ್ ಹಾಕಿದ್ರು. ಇದಕ್ಕೆ ಅಂಡೂರ್ಕೊಂಡು ಪಾಲಿಟಿಷಿಯನ್ಸ್ ಎಲ್ಲ ಏನು ಮಾಡಿದ್ರು ಅಂದರೆ, ಇವರನ್ನ ಕೋಲಾರಿಂದ ಬೆಂಗಳೂರಿಗೆ ಆ್ಯಸ್ ಆ್ಯನ್ ಅಡಿಷ್ನಲ್ ಟ್ಯಾಕ್ಸ್ ಕಲೆಕ್ಟರು ಯಾವುದೋ ಒಂದು ಪರ್ಫೆಕ್ಟ್ ಟರ್ಮ್ ನೆನಪು ಬರ್ತಿಲ್ಲ, ಆ ಒಂದು ಪೊಸಿಷನ್ಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಕೂಡ ಸೈಲೆಂಟಾಗಿ ಇರಲಿಲ್ಲ ಡಿ ಕೆ ರವಿ ಅವರು. ಈ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ಬಿಲ್ಡರ್ಸ್ ಇವ್ರನ್ನೆಲ್ಲ ಎದುರಾಕೊಂಡು, ಯಾರ್ಯಾರು ಟ್ಯಾಕ್ಸ್ನ ಕಾಗೆ ಹಾರಿಸಿರ್ತಾರೆ ಇವ್ರನ್ನೆಲ್ಲ ಎದುರಾಕೊಂಡು ಎಲ್ರಿಗೂ ನೀರು ಕುಡಿಸಿದ್ರು. ಅದಾದಮೇಲೆ ಏನು ಮಾಡಿದ್ರು, ಈ ಬಿಲ್ಡರ್ಸು ಮತ್ತು ಪಾಲಿಟಿಷಿಯನ್ಸು ಎಲ್ಲ ಸೇರಿ ಇವ್ರನ್ನ ಎತ್ತಂಗಡಿ ಮಾಡಿಸ್ಬಿಟ್ರು. ಅಂದರೆ ಮರ್ಡರ್ ಮಾಡಿ ಈ ಮರ್ಡರ್ನ ಆ್ಯಸ್ ಎ ಸೂಸೈಡು ಫ್ರೇಮ್ ಮಾಡ್ತಾರೆ. CBI ಎನ್ಕ್ವೈರಿ, ಇನ್ನೊಂದು ಎನ್ಕ್ವೈರಿಯ ತರಿಸ್ತಾರೆ ಜಸ್ಟ್ ಕಾಟಾಚಾರಕ್ಕೆ, ಕೊನೆಗೆ ಸೂಸೈಡ್ ಅಂತ ಫ್ರೇಮ್ ಮಾಡಿಸ್ತಾರೆ. ಬಟ್ ಡಿ ಕೆ ರವಿ ಅವ್ರ ಬಗ್ಗೆ ಕರೆಕ್ಟಾಗಿ ಗೊತ್ತಿರೋ ಜನರಿಗೆ, ಅವ್ರು ಏನಂತ ಎಲ್ರಿಗೂ ಗೊತ್ತಿರೋ ಗೋಲ್ಡು, ಜಮ್ಮು, ಡೈಮಂಡು ಏನಂತೀರೋ, ಎವ್ರಿಥಿಂಗ್ ಗೋಸ್ ಆ್ಯಸ್ ಎ ಸಿನಾನಿಮ್ ಫಾರ್ ನಮ್ಮ ಡಿ ಕೆ ರವಿ ಅವರು. ಅಂಥ ಒಂದು ಒಳ್ಳೆ ಆಫೀಸರ್ನ ಮರ್ಡರ್ ಮಾಡಿ ಸೂಸೈಡು ಅಯ್ಯೋ ಅಂತ ಫ್ರೇಮ್ ಮಾಡ್ತಾರೆ ನೋಡಿ ಗುರು, ನಗು ಬರುತ್ತಪ್ಪ. ಎನಿವೇಸ್, ಈ ಮಾರ್ಚ್ 15th ಬಂದರೆ ಅವರು ತೀರ್ಕೊಂಡು 10 ವರ್ಷ ಆಗಿದೆ. ಸರಾಸರಿ 2015 ಮಾರ್ಚ್ 15th ಅವ್ರನ್ನ ಮರ್ಡರ್ ಮಾಡಿದ್ದು. ಸೊ ಡಿ ಕೆ ರವಿ ಅವರನ್ನ ಯಾರು ಮರೆತರು, ನಾವು ಉಸಿರಿರೋ ತನಕ ನೆನ್ಪಿಟ್ಕೊತೀವಪ್ಪ. ನಮ್ಮ ಗೇಮ್ ಚೇಂಜರ್ ಡಿ ಕೆ ರವಿ. ಕರ್ನಾಟಕ ಎದ್ದೊಳ್ಬೇಕಪ್ಪ. ಗೌರ್ಮೆಂಟ್ ಎಲ್ಲ ಹುಂಡಿಗೆ ಖಾಲಿ ಮಾಡ್ಕೊಂಡು ಟ್ಯಾಕ್ಸ್ಗಳನ್ನೆಲ್ಲ ಜಾಸ್ತಿ ಮಾಡ್ತಿದೆ. ಕರ್ನಾಟಕ ಇಟ್ಸ್ ಟೈಮ್ ಟು ವೇಕ್ ಅಪ್. ಎದ್ದೇಳಿ ಎದ್ದೇಳಿ.